ಶಿಕ್ಷಕರಿಂದಲೇ ವರದಕ್ಷಿಣೆ ಕಿರುಕುಳ ಆರೋಪ ಕೇಳಿಬಂದಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಹೀಗಾಗಿ ಗಂಡನ ವಿರುದ್ಧ ಠಾಣೆಯ ಮೆಟ್ಟಿಲೇರಿದ್ದಾರೆ ಹೆಂಡತಿ. ಶಿಕ್ಷಕನಿಂದಲೇ ವರದಕ್ಷಿಣೆಯ ಕಿರುಕುಳ ಆರೋಪ ಕೇಳಿಬಂದಿದೆ. ಗಂಡನ ವಿರುದ್ಧವೇ ಠಾಣೆಯ ಮೆಟ್ಟಿಲೇರಿದ ಹೆಂಡತಿ. ಹೊಸಕೋಟೆಯ ತೆನಿಯೂರು ಗ್ರಾಮದಲ್ಲಿ ನಡೆದಂತಹ ಘಟನೆ ಇದಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ತೆನಿಯೂರು ಗ್ರಾಮ. ಪ್ರೀತಿಸಿ ಮದುವೆಯಾಗಿ ಪ್ರತಿದಿನ ಕಿರುಕುಳ ಆರೋಪವನ್ನ ಕೊಡ್ತಾ ಇದ್ರು, ಅಂದ್ರೆ ಕಿರುಕುಳವನ್ನ ನೀಡ್ತಾ ಇದ್ರು ಎನ್ನುವಂತಹ ಆರೋಪವನ್ನು ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹೆಂಡತಿಗೆ ಥಳಿಸ್ತಾ ಇದ್ದಾರಂತೆ. ಪತಿ ವಿಜಯ್ ಕುಮಾರ್ ವಿರುದ್ಧ ಪತ್ನಿ ಆಕ್ರೋಶವನ್ನ ಕೂಡ ಹೊರಗಾಕಿರುವಂತದ್ದು. ಕಿರುಕುಳಕ್ಕೆ ಬೇಸತ್ತು ಠಾಣೆಗೆ ದೂರನ್ನ ನೀಡಿದ್ದಾರೆ ಮಹಿಳೆ. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ. ಶಿಕ್ಷಕನೊಬ್ಬ ಪ್ರೀತಿಸಿ ಮದುವೆಯಾಗಿರ್ತಾನೆ. ಪ್ರೀತಿಸಿ ಮದುವೆಯಾಗಿ ಪ್ರತಿನಿತ್ಯವೂ ಕೂಡ ತನ್ನ ಹೆಂಡತಿಗೆ ವರದಕ್ಷಿಣೆ ತಂದ್ಕೊಡು ಅಂತ ಕಿರುಕುಳವನ್ನ ಕೂಡ ಕೊಟ್ಟಿರುವಂಥದ್ದು, ಥಳಿಸಿರುವಂಥದ್ದು. ಈ ಕುರಿತಂತೆ ತನ್ನ ಗಂಡನ ವಿರುದ್ಧವೇ ಠಾಣೆಯ ಮೆಟ್ಟಿಲೇರಿದ್ದಾರೆ ಹೆಂಡತಿ. ಹೊಸಕೋಟೆಯ ತೆನಿಯೂರು ಗ್ರಾಮದಲ್ಲಿ ನಡೆದಂತಹ ಒಂದು ಪ್ರಕರಣ ಇದಾಗಿದೆ. ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ನನ್ನ ಗಂಡ, ಪ್ರತಿದಿನ ಕೂಡ ನನ್ನನ್ನು ಥಳಿಸ್ತಾರೆ. ಹೀಗಾಗಿ ಆ ಒಂದು ಕಿರುಕುಳ ನನಗೆ ತಡೆಯೋಕ್ಕಾಗದೆ ನಾನು ಬೇಸತ್ತು ಬಂದಿದ್ದೀನಿ, ನನಗೆ ನ್ಯಾಯವನ್ನು ಒದಗಿಸಿಕೊಡಿ ಎನ್ನುವಂತಹ ಮಾತುಗಳನ್ನು ಕೂಡ ಆ ಮಹಿಳೆ ಹೇಳಿರುವಂಥದ್ದು. ಸೂಲಿಬೆಲೆ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಿದ್ದಾರೆ. ದೂರಿನ ಪ್ರತಿಯನ್ನ ನೀವು ಕೂಡ ಗಮನಿಸಬಹುದಾಗಿದೆ. ಹಾಗೆ ದೂರನ್ನ ದಾಖಲಿಸಿಕೊಂಡಂತಹ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ.